ಚರ್ಚೆ ನಡೆಸಿರೋದು. ಪಂಜಾಬ್ನಲ್ಲಿರುವಂತಹ ಅದಂಪುರ ಏರ್ ಬೇಸ್ಗೆ ಪ್ರಧಾನಿ ಮೋದಿಯವರು ಭೇಟಿ ಕೊಟ್ಟಿರೋದು. ಏರ್ ಬೇಸ್ನಲ್ಲಿ ಸೈನಿಕರನ್ನ ಅಭಿನಂದಿಸಿದ್ದಾರೆ ಪ್ರಧಾನಿ ಮೋದಿ. ಆಪರೇಷನ್ ಸಿಂಧೂರದ ಬಳಿಕ ಸೈನಿಕರನ್ನ ಭೇಟಿಯಾಗಿರೋದು. ಅದಾದ ನಂತರ ಕೂಡ ಅನೇಕ ಘರ್ಷಣೆಗಳಾಯಿತು, ದಾಳಿ ಪ್ರತಿದಾಳಿಗಳಾಯಿತು. ಬಟ್ ಏರ್ ಬೇಸ್ಗೆ ಹೋಗಿ ಸೈನಿಕರನ್ನ ಮಾತನಾಡಿಸಿರ್ಲಿಲ್ಲ. ಈಗ ಸೈನಿಕರನ್ನ ಮಾತನಾಡಿಸಿ ಅವರಿಗೆ ಅಭಿನಂದನೆ ತಿಳಿಸಿದ್ದಾರೆ ಪ್ರಧಾನಿ ಮೋದಿ. ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗಿದ್ದಾರೆ ಪ್ರಧಾನಿ ಮೋದಿ. ನಿನ್ನೆ ಮೊದಲ ಭಾಷಣ ಆಯಿತು ಆಪರೇಷನ್ ಸಿಂಧೂರ ಬಳಿಕ. ಇವತ್ತು ಬೆಳಗ್ಗೆ ಅದಂಪುರಕ್ಕೆ ಹೋಗಿ ಅಂದ್ರೆ ಏರ್ ಬೇಸ್ಗೆ ಹೋಗಿ ಭೇಟಿಯನ್ನ ಕೊಟ್ಟು ಸೈನಿಕರನ್ನ ಮಾತನಾಡಿಸ್ಕೊಂಡು ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದಾರೆ. ಈ ಆಪರೇಷನ್ ಸಿಂಧೂರ ಸಕ್ಸಸ್ಗೆ ಕಾರಣ ಆದಂಥ ಸೈನಿಕರನ್ನ ಭೇಟಿಯಾಗಿ ಅವ್ರನ್ನ ಮಾತನಾಡಿಸಿ ಅವ್ರಿಗೆ ಅಭಿನಂದನೆ ತಿಳಿಸಿ ಬಂದಿರೋದು ಪ್ರಧಾನಿ ಮೋದಿಯವರು. ಪ್ರಧಾನಿ ಭೇಟಿ ವೇಳೆ ಸಂದರ್ಭದಲ್ಲಿ ಸಿಬ್ಬಂದಿ ಸದ್ಯದ ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯ ಉದ್ವಿಗ್ನ ವಾತಾವರಣ ಇದೆ, ಜೊತೆಗೆ ಅವರು ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ, ಪಾಕಿಸ್ತಾನ ಹೇಗೆಲ್ಲ ದಾಳಿ ಮಾಡ್ತಾ ಇದೆ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ ಸಿಬ್ಬಂದಿ. ಇನ್ನು ಉದ್ವಿಗ್ನತೆಯ ಈ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ನಡೆಸಿದಂಥ ದಾಳಿಯಿಂದ ಭಾರತೀಯ ವಾಯುಪಡೆಯ 4 ಪ್ರಮುಖ ನಿಲ್ದಾಣದಲ್ಲಿ ಸ್ವಲ್ಪ ಪ್ರಮಾಣದ ಹಾನಿ ಕೂಡ ಉಂಟಾಗಿದೆ ಅಂತೇಳಿ ಅದ್ರ ಬಗ್ಗೆ ಕೂಡ ವಿವರಣೆಯನ್ನು ಕೊಟ್ಟಿದ್ದಾರಂತೆ. ಅದರಲ್ಲಿ ಅದಂಪುರ ವಾಯುನೆಲೆಯೂ ಕೂಡ ಒಂದಾಗಿತ್ತು. ಹಾಗಾಗಿನೇ ಅದಂಪುರ ವಾಯುನೆಲೆಗೆ ಭೇಟಿ ನೀಡಿ ಸೈನಿಕರನ್ನ ಮಾತನಾಡಿಸಿ ಅವರಿಗೆ ಅಭಿನಂದನೆ ತಿಳಿಸಿ ಮತ್ತಷ್ಟು ಉತ್ಸಾಹ ತುಂಬುವಂಥ, ಧೈರ್ಯ ತುಂಬುವಂಥ ಕೆಲಸವನ್ನು ಪ್ರಧಾನಿ ಮೋದಿಯವರು ಮಾಡಿರೋದು. ಇನ್ನು ಪಠಾಣ್ಕೋಟ್, ಉದಂಪುರ ಮತ್ತು ಭುಜ್ ವಾಯುನೆಲೆಗೂ ಕೂಡ ಸ್ವಲ್ಪ ಹಾನಿ ಉಂಟಾಗಿದೆ. ಒಟ್ಟು 4 ವಾಯುನೆಲೆಗೆ ಸ್ವಲ್ಪ ಪ್ರಮಾಣದ ಹಾನಿ ಉಂಟಾಗಿತ್ತು. ಅದರಲ್ಲಿ ಅದಂಪುರ ಏರ್ ಬೇಸ್ ಕೂಡ ಒಂದು. ಸದ್ಯಕ್ಕೆ ಪ್ರಧಾನಿ ಮೋದಿಯವರು ಆ ಏರ್ ಬೇಸ್ಗೆ ಭೇಟಿ ನೀಡಿ ಸೈನಿಕರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಅಲ್ಲಿರುವಂಥ ಸಿಬ್ಬಂದಿ ಕೂಡ ಏನು ಹಾನಿ ಉಂಟಾಗಿದೆ ಅದೆಲ್ಲದ್ರ ಬಗ್ಗೆ ಕೂಡ ವಿವರಣೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಸೈನಿಕರಿಗೆ ಅಭಿನಂದನೆ ತಿಳಿಸಿ ಭೋಲೋ ಭಾರತ್ ಮಾತಾ ಕಿ ಜೈ ಅಂತೇಳಿ ಘೋಷಣೆ ಕೂಗಿದ್ದಾರೆ ಪ್ರಧಾನಿ ಮೋದಿ. ಸ್ವಲ್ಪ ಕಾಲ ಅವ್ರ ಜೊತೆನೆ ಮಾತುಕತೆ ನಡೆಸಿದ್ದಾರೆ. ನೋಡಿ, ಪಾಕಿಸ್ತಾನ ದಾಳಿ ಮಾಡಿದಂಥ ಸಂದರ್ಭದಲ್ಲಿ 4 ವಾಯುನೆಲೆಗಳ ಮೇಲೆ ಅಂದರೆ ಭಾರತದ 4 ವಾಯುನೆಲೆಗಳ ಮೇಲೆ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಆಗಿತ್ತು, ಅಂದರೆ ಅಲ್ಲಿ ಹಾನಿ ಉಂಟಾಗಿತ್ತು. ಹೀಗಾಗಿ ಆ ಪ್ರದೇಶಗಳಿಗೆ ಪ್ರಧಾನಿ ಭೇಟಿ ಕೊಡ್ತಾರೆ ಎನ್ನಲಾಗ್ತಾ ಇತ್ತು. ಸದ್ಯ ಅದಂಪುರ ವಾಯುನೆಲೆಗೆ ಭೇಟಿ ನೀಡಿರುವಂಥ ಪ್ರಧಾನಿ ಮೋದಿ ಅಲ್ಲಿ ಸೈನಿಕರನ್ನ ಹುರಿದುಂಬಿಸಿದ್ದಾರೆ. ಜೊತೆಗೆ ಆಪರೇಷನ್ ಸಿಂಧೂರದಲ್ಲಿ ಯಶಸ್ಸನ್ನು ಕಂಡಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನ ಕೋರಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ದಾಳಿ ಪ್ರತಿದಾಳಿಗಳ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸೈನಿಕರು ಕಾರ್ಯಾಚರಣೆ ನಡೆಸಿದ್ರು, ಮತ್ತೆ ಪಾಕಿಸ್ತಾನದ ಈ ಡ್ರೋನ್ಗಳನ್ನು ಹೇಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಹೊಡೆದುರುಳಿಸಲಾಯಿತು, ಅದೆಲ್ಲದಕ್ಕೂ ಕೂಡ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ಪ್ರಧಾನಿ ಮೋದಿ ಮಾಡಿದ್ದಾರೆ. ಮುಂದೆ ಏನೇ ಬಂದರೂ ಕೂಡ ಇದೇ ರೀತಿಯಾಗಿ ಒಗ್ಗಟ್ಟಾಗಿ ಹೋರಾಡಬೇಕಿದೆ. ಮುಂದೆ ಏನಾದರೂ ದಾಳಿಗಳಾಗುತ್ತೆ ಅಂದರೆ ಅಥವಾ ಯುದ್ಧ ಆಗುತ್ತೆ ಅಂದರೆ ಅದೆಲ್ಲದಕ್ಕೂ ಕೂಡ ತಯಾರಾಗಿರಬೇಕಿದೆ. ಹೀಗಾಗಿ ಅಲ್ಲಿನ ಸೈನಿಕರಿಗೆ ಮತ್ತಷ್ಟು ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ಪ್ರಧಾನಿ ಮೋದಿ ಮಾಡಿದ್ದಾರೆ. ನೀವು ಅದೇ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಅದಂಪುರ ಏರ್ ಬೇಸ್ನಲ್ಲಿ ಪ್ರಧಾನಿ ಮೋದಿ ಅವರು ಸೈನಿಕರ ಜೊತೆಗೆ ಕೆಲ ಕಾಲ ಸಂವಾದವನ್ನ ನಡೆಸಿದ್ದು, ಅಲ್ಲಿ ಏರ್ ಬೇಸ್ ಮೇಲೆ ಏನೇನು ಹಾನಿ ಉಂಟಾಗಿದೆ ಅದ್ರ ಬಗ್ಗೆ ವಿವರಣೆಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಸೈನಿಕರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅದೇ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅದಂಪುರ ಏರ್ ಬೇಸ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಿ ಸೈನಿಕರ ಜೊತೆ ಮಾತುಕತೆ ನಡೆಸಿ ಅವರಿಗೆ ಅಭಿನಂದಿಸಿ ಮತ್ತೆ ಮುಂದಿನ ಒಂದಷ್ಟು ಕ್ರಮಗಳ ಬಗ್ಗೆ ಕೂಡ ಮಾತನಾಡಿರ್ಬೋದು. ಜೊತೆಗೆ ಅಲ್ಲಿ ಏನು ಹಾನಿ ಉಂಟಾಗಿದೆ ಅದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇನ್ನುಳಿದಂತೆ ಕೂಡ 3 ಏರ್ ಬೇಸ್ ಮೇಲೂ ಕೂಡ ಅಲ್ಪ ಸ್ವಲ್ಪ ಹಾನಿ ಉಂಟಾಗಿದೆ. ಅವುಗಳಿಗೂ ಕೂಡ ಭೇಟಿ ಕೊಡುವಂಥ ಸಾಧ್ಯತೆ ಇದೆ. ಸದ್ಯ ಅದಂಪುರ ವಾಯುನೆಲೆಗೆ ಅಲ್ಲಿ ಹೋಗಿ ಭೇಟಿ ನೀಡಿ
ಅದರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಏನು ಡ್ಯಾಮೇಜ್ ಆಗಿದೆ, ಹೇಗೆ ಸರಿಪಡಿಸ್ಬೋದು ಅದೆಲ್ಲದ್ರ ಬಗ್ಗೆ ಕೂಡ ಇನ್ನು ಶಹಬಾಜ್ ಗಿರಿಯನ್ನು ವ್ಯಕ್ತಪಡಿಸಿದ್ದಾರೆ. ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದ್ರಿಂದ ಇನ್ನು ತಾಂತ್ರಿಕ ಸಹಾಯಕ ತಂಡವನ್ನು ಕೂಡ ಭೇಟಿ ಮಾಡಿದ್ದಾರೆ ಪ್ರಧಾನಿ ಮೋದಿ. ಇದೇ ಸಂದರ್ಭದಲ್ಲಿ ಪಾಕ್ ಮೇಲೆ ದಾಳಿ ಮಾಡಿದಂತ ತಂಡವನ್ನ ಭೇಟಿ ಮಾಡಿದಂತ ಮೋದಿ ಆಪರೇಷನ್ ಸಿಂಧೂರ ಪೈಲಟ್ಗಳ ಜೊತೆನೂ ಕೂಡ ನಮೋ ಚರ್ಚೆಯನ್ನ ನಡೆಸಿದ್ದಾರೆ. ವಾಯುಪಡೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪ್ರಧಾನಿ ಮೋದಿ. ತಾಂತ್ರಿಕ ಸಹಾಯ ತಂಡವನ್ನು ಭೇಟಿ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ತಾಂತ್ರಿಕತೆ ವರ್ಕ್ ಆಯಿತು, ಮತ್ತೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡೋದಿರ್ಬೋದು, ಅವರ ಕ್ಷಿಪಣಿಗಳನ್ನ ಪಾಕ್ನ ಕ್ಷಿಪಣಿಗಳನ್ನ ಉಡಾಯಿಸೋದಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಆಪರೇಟ್ ಮಾಡಿದಂತ ಆ ಒಂದಷ್ಟು ಟೆಕ್ನಿಷಿಯನ್ಸ್ ಅನ್ನು ಭೇಟಿ ಆಗಿದ್ದಾರೆ. ಪಾಕ್ನ ಮೇಲೆ ಅಂದ್ರೆ ಅವ್ರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ನಾವು ಪ್ರತಿರೋಧ ಒಡ್ಡಿದ್ದು, ಹಾಗೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ 9 ಉಗ್ರರ 9 ನೆಲೆಗಳನ್ನ ಗುರಿಯಾಗಿಸಿ ಏನ್ ದಾಳಿ ಮಾಡಲಾಗಿತ್ತಲ್ಲ, ಆ ಸಂದರ್ಭದಲ್ಲಿ ಇದ್ದಂತ ತಾಂತ್ರಿಕ ಸಹಾಯಕ ತಂಡವನ್ನು ಭೇಟಿಯಾಗಿದ್ದಾರೆ. ಜೊತೆಗೆ ಪೈಲಟ್ಗಳ ಜೊತೆಗೂ ಕೂಡ ನಮೋ ಚರ್ಚೆಯನ್ನ ನಡೆಸಿದ್ದಾರೆ. ಎಲ್ಲೆಲ್ಲಿ ಹೋಗಿ ಅಟ್ಯಾಕ್ ಮಾಡಿದ್ರಲ್ಲ ಅವೆಲ್ಲವೂ ಕೂಡ ಟಾರ್ಗೆಟ್ ಸಕ್ಸಸ್ ಆಗಿದೆ. ಒಟ್ಟು 9 ಉಗ್ರರ ನೆಲೆಗಳನ್ನ ಉಡಿಸ್ ಮಾಡಲಾಯ್ತಲ್ಲ, ಹಾಗಾಗಿ ಅಲ್ಲಿನ ಪೈಲಟ್ಗಳು ಆ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿದಂಥ ಪೈಲಟ್ಗಳು, ತಾಂತ್ರಿಕ ಸಹಾಯಕ ಸಿಬ್ಬಂದಿ ಅವರೆಲ್ಲರನ್ನೂ ಕೂಡ ಭೇಟಿಯಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆ ತಿಳಿಸಿದ್ದಾರೆ ಪ್ರಧಾನಿ ಮೋದಿಯವರು. ಆ ದೃಶ್ಯಗಳನ್ನ ನೀವು ಗಮನಿಸಬಹುದು. ಅದಂಪುರ ಏರ್ ಬೇಸ್ ಭೇಟಿ ನೀಡಿ ಅವ್ರ ಜೊತೆಗೆ ಮಾತುಕತೆ ನಡೆಸಿರೋದು, ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ವಾಯುಪಡೆಯ ಅಧಿಕಾರಿಗಳಿಂದ ಯಾವ ರೀತಿಯಾಗಿ ಅಟ್ಯಾಕ್ ಮಾಡಲಾಯಿತು ಅಂದ್ರೆ ಉಗ್ರರ ನೆಲೆಗಳ ಮೇಲೆ ಏನು ಆಪರೇಷನ್ ಸಿಂಧೂರ ಹೆಸರಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ ಅದರ ಬಗ್ಗೆ ಮಾಹಿತಿ ಪಡ್ಕೊಂಡಿರೋದು. ಹೇಗಿತ್ತು ಆ ಒಂದು ಅನುಭವ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ.